ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ತಳ್ಳಿಕಟ್ಟೆ ಎಂಬ ಗ್ರಾಮಕ್ಕೆ ಹೊಳೆನೂರು ಸಮೀಪದ ಶ್ರೀ ಮಂಜುನಾಥ ಸ್ವಾಮಿ ಭಜನಾ ಮಂಡಳಿಯವರು ತಳ್ಳಿಕಟ್ಟೆ ಗ್ರಾಮದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದಾರೆ. ಬನ್ನಿ ಅವರ ಬಗ್ಗೆ ಒಂದೆರಡು ಮಾಹಿತಿಯನ್ನು ತಿಳಿದುಕೊಂಡು ಬರೋಣ. ಅಮ್ಮ ನಮಸ್ತೆ. ಬನ್ನಿ ಸ್ನೇಹಿತರೆ, ನೋಡಿ ಭಜನಾ ಮಂಡಳಿಗಳು. ಅಮ್ಮ ನಮಸ್ತೆ. ಅಮ್ಮ ನಮಸ್ತೆ. ಅಮ್ಮ ಯಾವ ಊರು ನಿಮ್ಮದು? ಹೊಳೆನೂರ. ಅಮ್ಮ ಹೊಳೆನೂರಿಂದ ಇಲ್ಲಿ ತಳ್ಳಿಕಟ್ಟೆ ಗ್ರಾಮಕ್ಕೆ ಬಂದಿರಾ ರಂಗನಾಥಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲೊಂದೆರಡು ಮಾಹಿತಿ ಹೇಳಿ. ಹೊಳೆಹೊನ್ನೂರು ಕ್ಷೇತ್ರದಲ್ಲಿ ವೃಂದಾವನಸ್ಥರಾಗಿರುವಂತಹ ಶ್ರೀ ಶ್ರೀ ಸತ್ಯಧರ್ಮ ತೀರ್ಥರು ಅವರು ಪೂರ್ವಾಶ್ರಮದಲ್ಲೂ ಹಾಗೂ ಅವರು ಸನ್ಯಾಸ ದೀಕ್ಷೆ ತಗೊಂಡ ಮೇಲೂ ಕೂಡ ಇಲ್ಲಿ ತಳ್ಳಿಕಟ್ಟೆ ರಂಗನಾಥ ಸ್ವಾಮಿಗೆ ಅವರ ಪೀಠಾಧಿಪತ್ಯ ಅವಧಿಯಲ್ಲಿ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಶ್ರೀ ರಂಗನಾಥ ಸ್ವಾಮಿಯ ಸೇವೆಯನ್ನು ಸಲ್ಲಿಸಿರ್ತಾರೆ. ಅದೇ ಪರಂಪರೆಯಲ್ಲಿ ಬಂದಿರುವಂತಹ ಕಳೆದ ವರ್ಷ ಇದೇ ಬಾರಿ ಶ್ರೀ ಸತ್ಯಾತ್ಮ ತೀರ್ಥರ ಸುವರ್ಣ ಧರ್ಮ ಚಾತುರ್ಮಾಸ ಸಂದರ್ಭದಲ್ಲೂ ಕೂಡ ಇವತ್ತಿಗೆ ಸರಿಯಾಗಿ 1 ವರ್ಷ ಆಯ್ತು ಚಾತುರ್ಮಾಸದ ಸೀಮೋಲ್ಲಂಘನ ಕಾರ್ಯಕ್ರಮ ಆಗಿದ್ದು, ಆ ವಿಶೇಷ ಹಾಗೂ ನಮ್ಮ ಸಂಘದ ತಂಡದವರೆಲ್ಲ ಸೇರ್ಕೊಂಡು ಶ್ರೀಮತಿ ವೀಣಾ ಅವರು ಎಲ್ಲರನ್ನೂ ಉತ್ತೇಜನ ಮಾಡಿ ನಮ್ಮ ತಂಡದ ನಾಯಕಿಯಾದಂಥ ಶೈಲಾ ನಾಡಿಗ್ ಅವರ ಹುಟ್ಟುಹಬ್ಬದ ಸಂದರ್ಭವೂ ಸರಿ ಹಾಗೂ ಎಲ್ಲ ಸಂದರ್ಭವೂ ಮೇಳೈಸಿಕೊಂಡು ಇಂದಿನ ದಿನ ನಾವೆಲ್ಲ ಭಜನೆ ಸೇವೆಯನ್ನ ಇಲ್ಲಿ ತಳ್ಳಿಕಟ್ಟೆಯಲ್ಲಿ ಮಾಡಲು ಅವಕಾಶ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನಾವೆಲ್ಲ ಹೊಳೆಹೊನ್ನೂರು ಶ್ರೀ ಧರ್ಮಸ್ಥಳ ಸಂಘದಿಂದ ಬಂದಿದ್ದೀವಿ. ಧರ್ಮಸ್ಥಳ ಸಂಘದಿಂದ ಬಂದಿರ. ತಳ್ಳಿಕಟ್ಟೆ ಗ್ರಾಮಕ್ಕೆ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿರಾ? ಹೌದು. ಭಜನೆಯಿಂದ ಬಂದಿದ್ದೀರಾ ಅನ್ಸುತ್ತೆ. ಹೌದು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಬಗ್ಗೆ ಒಂದೆರಡು ಮಾಹಿತಿ ಹೇಳಮ್ಮ. ನಾವೆಲ್ಲ ತಂಡದ ಸದಸ್ಯರು ಸೇರಿ ಇಂದು ಇಲ್ಲಿ ಭಜನೆ ಮಾಡಬೇಕು ಅಂತ ಅನೇಕ ದಿನಗಳಿಂದ ಅನ್ಕೊಂಡಿದ್ವಿ. ಈ ಸಂದರ್ಭದಲ್ಲಿ ನಮ್ಮ ಗೆಳತಿಯ ಹುಟ್ಟುಹಬ್ಬನೂ ಆಯಿತು. ಈ ಒಂದು ಹುಣ್ಣಿಮೆಯ ಸಂದರ್ಭದಲ್ಲಿ ನಾವೆಲ್ಲ ಬಂದು ಇಲ್ಲಿ ಭಜನೆ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಇಲ್ಲಿ ರಂಗನಾಥ ಸ್ವಾಮಿ ಪೂಜೆಯ ಕೈಂಕರ್ಯವನ್ನು ಪ್ರತಿದಿನ ಮಾಡುತ್ತಿರುವಂತಹ ಶ್ರೀ ನಾಗಣ್ಣ ಹಾಗೂ ಅವರ ಕುಟುಂಬ ವರ್ಗಕ್ಕೆ ಭಗವಂತ ಇನ್ನೂ ಹೆಚ್ಚಿನ ಶ್ರೇಯಸ್ಸು ಕೊಡಲೆಂದು ನಮ್ಮ ತಂಡದ ಪರವಾಗಿ ಮನಃಪೂರ್ವಕವಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀವಿ.